ಬೃಂದಾವನ ಸೀರಿಯಲ್. ಆಕಾಶ್ಗೆ ಪ್ರಪೋಸ್ ಮಾಡೋಕೆ ಸಹನಾ ಪ್ರಯತ್ನ. ಪುಷ್ಪ ಏನು ಮಾಡ್ತಿದ್ದಾಳೆ ನೋಡಿ. ಪುಷ್ಪ ಓಡೋಡಿ ಬರುತ್ತಾಳೆ. ಯಾಕೆಂದರೆ ಅವಳಿಗೆ ಆಕಾಶ್ಗೆ ತಿಂಡಿ ಕೊಟ್ಟು ಕಳಿಸಬೇಕಾಗಿರುತ್ತದೆ. ಅದಕ್ಕಾಗಿ ಅವಳು ಈ ರೀತಿ ಓಡಿ ಬಂದಿರುತ್ತಾಳೆ. ಬಾಕ್ಸ್ನಲ್ಲಿ ಅವನಿಗೆ ಇಷ್ಟ ಅಂತ ತರಕಾರಿ ಪಲಾವ್ ಮಾಡಿರುತ್ತಾಳೆ. ಅವನು ತುಂಬ ಇಷ್ಟಪಟ್ಟು ಅದನ್ನು ತಿನ್ನುತ್ತಾನೆ ಎಂದು ಅವಳಿಗೆ ಗೊತ್ತಿರುತ್ತದೆ. ಅದಕ್ಕಾಗಿ ಅವಳು ಬಾಕ್ಸ್ನಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾಳೆ. ಅವನ ಹತ್ತಿರ ಬಂದು ಹೇಳುತ್ತಾಳೆ, ನಿಮಗೆ ಇಷ್ಟ ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಒಂಚೂರು ಬಿಡದ ಹಾಗೆ ತಿನ್ನಿ ಅಂತ. ಆಗ ಅಲ್ಲಿ ಮನೆ ಇತರ ಸದಸ್ಯರು ಇರುತ್ತಾರೆ. ಅವರು, ಹೌದು ನೀನು ತಿನ್ನಲೇಬೇಕು, ಮದುವೆಗೂ ಮೊದಲು ನೀನು ಎಷ್ಟು ತೆಳ್ಳಗಿದ್ದೀಯ ಗೊತ್ತಾ ನೀನು ಎಂದು ಹೇಳುತ್ತಾರೆ. ಆಗ ಅಲ್ಲಿಗೆ ಸತ್ಯಮೂರ್ತಿ ಬರುತ್ತಾರೆ. ಅವರು ಹಾಗೆ ಹೇಳುತ್ತಾರೆ, ನೀನು ನನ್ನ ಮದುವೆ ಆಲ್ಬಮ್ ನೋಡ್ತಾ ಇದ್ದರೆ ಆ ವಿಡಿಯೋ ನೋಡು, ಅದರಲ್ಲಿ ನೀನು ಮೊದಲು ಹೇಗಿದ್ದೆ ಈಗ ಹೇಗಾಗಿದೆಯಾ ಅಂತ ಗೊತ್ತಾಗುತ್ತೆ ಎಂದು ಹೇಳ್ತಾಳೆ. ಆಗ ಅವರು, ಹೌದು ಮಾವ ಅಂತ ಹೇಳ್ತಾನೆ. ನಮ್ಮ ಪುಷ್ಪ ಕೈಗುಣ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳಬೇಡಿ ಮಾವ, ಅವರಿಗೆ ದೃಷ್ಟಿಯಾಗುತ್ತದೆ ಎಂದು ಹೇಳ್ತಾರೆ. ಆಗ ಅವಳು ಹೇಳ್ತಾನೆ, ಇಲ್ಲಮ್ಮ ನನ್ನ ದೃಷ್ಟಿಯೆಲ್ಲ ತಾಗೋದಿಲ್ಲ, ಅವನಿಗಂತೂ ತಾಗೋದೇ ಇಲ್ಲ. ನಂತರ ಅಮ್ಮ ಹೇಳ್ತಾಳೆ, ಪುಷ್ಪ ನಿನಗೆ ಏನು ಇಷ್ಟ ಇಲ್ಲ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿನಗೆ ಬೇಕಾಗಿರೋದನ್ನೇ ಮಾಡಿಕೊಟ್ಟು ಕಳಿಸ್ತೀಯ, ಹಾಗಿದೆ ನೀನು ದಪ್ಪ ಆಗ್ತೀಯ ಅಂತ ಹೇಳ್ತಾರೆ. ನಂತರ ಆಯಿತು, ನಾನು ಇದನ್ನು ತಗೊಂಡು ಹೋಗ್ತೀನಿ, ಹೊರಗಡೆ ಫುಡ್ ತಿನ್ನೋದಿಲ್ಲ ಎಂದು ಆಕಾಶ್ ಹೇಳ್ತಾನೆ. ತನ್ನ ಕೈಯಲ್ಲಿ ಆ ಟಿಫಿನ್ ಬಾಕ್ಸನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಅವನನ್ನು ತಡೆಯುತ್ತಾಳೆ. ಇರೋ, ನೀನು ಮಾರ್ಕೆಟ್ನಿಂದಾನೇ ತಾನೇ ಕಾಲೇಜಿಗೆ ಹೋಗೋದು, ಇವಳನ್ನು ಕರ್ಕೊಂಡು ಹೋಗು ಎಂದು ಹೇಳ್ತಾರೆ. ಇವಳನ್ನು ಮಾರ್ಕೆಟ್ನಲ್ಲಿ ಡ್ರಾಪ್ ಮಾಡು ಹಾಗೂ ತರಕಾರಿ ತಗೊಂಡು ನಂತರ ನೀನು ಇವಳನ್ನು ಆಟೋ ಹತ್ತಿಸಿ ಕಾಲೇಜಿಗೆ ಹೋಗು, ಈಗ ಎಲ್ಲ ಸರಿಯಾಗುತ್ತದೆ ಎಂದು ಹೇಳ್ತಾಳೆ. ಆಗ ಅವನು ಓಕೆ ಎಂದು ಹೇಳಿ ಅವನನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಓಡೋಡಿ ಬಂದು ಬ್ಯಾಗ್ ತಗುತ್ತಾಳೆ. ಅವರಿಬ್ಬರು ಅಲ್ಲಿಂದ ಹೊರಡುತ್ತಾರೆ. ಇನ್ನು ಇತ್ತ ಸಹನ ತಾನು ಹೇಗಾದರೂ ಮಾಡಿ ಆಕಾಶ್ ಒಟ್ಟಿಗೆ ತನ್ನ ಮಾತನ್ನು ಹೇಳಿಕೊಡಬೇಕು ಎಂದು ಪರಿತಪಿಸುತ್ತಾ ಇರುತ್ತಾಳೆ. ಅದಕ್ಕಾಗಿ ಒಂದು ಉಪಾಯ ಮಾಡುತ್ತಾಳೆ. ಅದು ಏನೆಂದರೆ, ಒಂದು ಗೊಂಬೆಯನ್ನು ತೆಗೆದುಕೊಂಡಿರುತ್ತಾಳೆ. ಗಿಫ್ಟ್ ಆಗಿ ಆ ಜೋಡಿಗಳ ಗೊಂಬೆ ಅವನಿಗೆ ಕೊಡಬೇಕು. ಆಗ ಅದರಲ್ಲಿದ್ದ ಭಾವನೆ ಏನು ಅಂತ ಅವನಿಗೆ ಅರ್ಥ ಆಗುತ್ತದೆ ಎಂದು ಅವಳು ಅಂದುಕೊಂಡಿರುತ್ತಾಳೆ. ಅದನ್ನು ಎಷ್ಟು ಜೋಪಾನ ಮಾಡುತ್ತೀನೋ ನನ್ನಷ್ಟು ಅಷ್ಟೇ ಜೋಪಾನ ಮಾಡಬೇಕು ಎಂದು ಹೇಳ್ತೀನಿ ಎಂದು ಹೇಳ್ತಾನೆ. ಬೃಂದಾವನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಇದರಲ್ಲಿ ಒಂದು ಕೂಡು ಕುಟುಂಬದ ಕಥೆ ಇದೆ. ಒಂದು ಮನೆಯಲ್ಲಿ ಒಟ್ಟು 37 ಜನ ವಾಸ ಮಾಡುತ್ತಾರೆ. ಆ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡಿರುವ ಆ ಮೊಮ್ಮಗ ಆಕಾಶ್ನ ಪತ್ನಿ ಪುಷ್ಪ ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಎಂದು ಇದರ ಮುಖ್ಯ ಕಥೆಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.